ಸೂ ಫ್ರಮ್ ಸುಲೋಚನಾ ಫ್ರಮ್ ಸೋಮೇಶ್ವರ. ಗುರು ಇದನ್ನ ಯಾವನಾರ ಮೂವಿ ಅಂತನ? ಶುಕ್ರವಾರ ಸಂಜೆ ಕೆಲಸ ಮುಗಿಸಿ ಥಿಯೇಟ್ರಿಗೆ ಹೋಗ್ಬೇಕಂತ ಹೊಂಟಿದ್ ನಮಗೆ ಹೊಟ್ಟೆ ಹಸಿತಿತ್ತು. ಸಂಜೆ ಫುಡ್ ಸ್ಟ್ರೀಟ್ ಅಲ್ಲಿ ಒಂದು ಸ್ಟಾಪ್ ಹಾಕಿದ್ವಿ. ಬಿಸಿ ಬಿಸಿ 2 ಅಕ್ಕಿ ರೊಟ್ಟಿ ತಿನ್ಕೊಂಡು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೈಪ್ ಕ್ರಿಯೇಟ್ ಮಾಡಿರೋ ಸೂ ಫ್ರಮ್ ಸೋನ ಫಸ್ಟ್ ಡೇ ನೈಟ್ ಶೋಗೆ ನಮ್ಮ ಸಂಜಯ ನಗರದಲ್ಲಿರೋ ವೈಭವ್ ಥಿಯೇಟ್ರಿಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಥಿಯೇಟರ್ ರೀಚ್ ಆಗಿಬಿಟ್ಟಿದ್ರು. ನಾನು ಸ್ವಲ್ಪ ಲೇಟ್ ಆಗಿ ಹೋಗಿದ್ದೆ. ಎಲ್ಲ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಒಬ್ಬ ಇರ್ತಾನಲ್ಲ, ಯಾವ್ದೇ ಪ್ರೋಗ್ರಾಮ್ ಇರ್ಲಿ ಯಾವ್ದೇ ಫಿಲ್ಮ್ ಇರ್ಲಿ ಲೇಟ್ ಆಗಿ ಬರೋದು. ಅಲ್ಲಿ ಬರ್ತೇನೆ ನೋಡಿ, ನಮ್ಮಲ್ಲೊಬ್ಬ ಬಂದಿರೋದೇ ಲೇಟು, ಅದ್ರಲ್ಲಿ ತರ ನಗು ಬೇರೆ. ರಾಜ್ ಬಿ ಶೆಟ್ಟಿ ಅವರು ಪ್ರತಿ ಊರಿಗೂ ಹೋಗ್ಬಿಟ್ಟು ಮೂವಿ ಪ್ರಮೋಷನ್ ಕೊಡೋದು ನೋಡ್ಬಿಟ್ಟು ನನಗೆ ಯಾಕೋ ಫಿಲ್ಮ್ ಮೇಲೆ ಸ್ವಲ್ಪ ಡೌಟ್ ಶುರು ಆಗಿತ್ತು. ಬಟ್ ಒಳಗೋಗಿ ನೋಡ್ತೀನಿ, ಮೂವಿ ಹೌಸ್ಫುಲ್ ಗುರು. ಥಿಯೇಟರ್ ಯಾವ ರೇಂಜಿಗೆ ಫುಲ್ ಆಗಿತ್ತು ಅಂದ್ರೆ ಫಿಲ್ಮ್ ಸ್ಟಾರ್ಟ್ ಆಗಿ ಒಂದ್ 2 ನಿಮಿಷ ಆದ್ರೂ ಜನ ಬರ್ತಾನೆ ಇದ್ರು. ಎಲ್ಲ ಬಂದು ಅಡ್ಡ ನಿಂತ್ಕೊಂತಿದ್ರು ಸ್ಕ್ರೀನಿಗೆ. ಆ ರೇಂಜಿಗೆ ಫುಲ್ ಆಗಿತ್ತು ನೋಡಿ. ಈ ಮೂವಿಲಿ ಎಲ್ಲರೂ ಹೊಸ ಮುಖಗಳೇ ಆಗಿದ್ರು. ಅವ್ರದ್ದು ಆಕ್ಟಿಂಗ್ ನೋಡ್ಬಿಟ್ಟು ಯಾರು ಹೊಸ ಮುಖಗಳು ಅನ್ನಿಸ್ತಾನೆ ಇರಲಿಲ್ಲ. ಇನ್ನು ನಮ್ಮ JP ತುಮಿನಾಡು ಅವರು ಅವರ ಡೈರೆಕ್ಷನ್ ಮತ್ತೆ ರೈಟಿಂಗ್ ಜೊತೆ ಅವ್ರ ಆಕ್ಟಿಂಗ್ ಕೂಡ ಸಖತ್ತಾಗೇ ಇತ್ತು. ಇನ್ನು ಶಾನಿಲ್ ಗುರು ಮತ್ತೆ ಪ್ರಕಾಶ್ ತುಮಿನಾಡು ಅವ್ರ ಬಗ್ಗೆ ಆಲ್ರೆಡಿ ಗೊತ್ತೇ ಇದೆ, ಯಾಕಂದ್ರೆ ನೀವು ಅವ್ರನ್ನ ಕಾಂತಾರದಲ್ಲಿ ನೋಡೇ ಇರ್ತೀರಾ. ಫಿಲ್ಮ್ ಸ್ಟಾರ್ಟ್ ಆದಾಗ ನಗಾಡಕ್ ಶುರು ಮಾಡಿದ ಜನ ಫಿಲ್ಮ್ ಎಂಡಿಂಗ್ ತನಕ ನಗಾಡ್ತಾನೆ ಇದ್ರು. ಹೊಟ್ಟೆ ಎಲ್ಲ ನೋವು ಬಂದ್ಬಿಡ್ತು ಗುರು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಸ್ಟೋರಿ, ಕಾಮಿಡಿ ಎಲ್ಲದೂ 100ಗೆ 100 ಅನ್ಕೊಳ್ಳಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ಒಳ್ಳೆ ಫಿಲ್ಮ್ ಬಂದಿದೆಯಲ್ಲ, ಅದಕ್ಕೆ ರೇಟಿಂಗ್ ಕೊಡಬೇಕು ಅಂತ ಹೇಳ್ಬಿಟ್ಟು IMDb ವೆಬ್ಸೈಟ್ ಓಪನ್ ಮಾಡಿದೆ. ಬಟ್ ಸ್ವಲ್ಪ ಜನ ಹೇಸ್ಗೆ ತಿನ್ನೋ ಬೋಲ್ಡ್ ಅಲ್ಲಿ ನಮ್ಮ ಫಿಲ್ಮಿಗೆ 7 ಸ್ಟಾರ್, 6 ಸ್ಟಾರ್ ಮತ್ತೆ 1 ಸ್ಟಾರ್ ಕೂಡ ಕೊಟ್ಟಿದ್ದಾರೆ. ಮನ್ಸಾರು ಹೇಗೆ ಬರುತ್ತೋ. ಸುಲೋಚನಾ ಫ್ರಮ್ ಸೋಮೇಶ್ವರ. ಗುರು ಇದನ್ನ ಯಾವನಾರ ಮೂವಿ ಅಂತನ? ಮೂವಿ ಅಲ್ಲ ಇದು, ಕನ್ನಡಿಗರಿಗೆ, ಅದರಲ್ಲೂ ಮೂವಿ ಫ್ಯಾನ್ಸಿಗೆ ಜುಲೈ 25ನೇ ತಾರೀಕು ರಿಲೀಸ್ ಆಗಿರೋಂಥ ಹಬ್ಬ ಇದು. ಮೂವಿ ಅಲ್ಲ, ಹಬ್ಬ. ಟೆಲಿಗ್ರಾಮಲ್ಲಿ ಲಿಂಕ್ ಕಳಿಸು ಅನ್ನೋದು ಬಿಟ್ಟು ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಿ. ಇಲ್ಲ ನಿಮ್ಮ ಹತ್ರ ಕಾಸಿಲ್ಲ ಅಂತ ಹೇಳಿದ್ರೆ ಅದು OTTಗೆ ಬರೋ ತನಕ ವೇಟ್ ಮಾಡಿ. ಊರ್ ಬದಿ ಮಕ್ಕಳೆಲ್ಲ ಸೇರ್ಕೊಂಡು ಈ ಮೂವಿನ ಸಪೋರ್ಟ್ ಮಾಡಿ ಮರ್ರೆ. ಮತ್ತೆ ಹೋಯ್ ಬತ್ತ ಮರ್ರೆ.